ಆಗಿರುತ್ತೆ ಅಂತ. ಸೊ ಈಗ ಬ್ಯಾಟಿಂಗ್ ಮಾಡೋದಷ್ಟೇ ಬಾಕಿ. ಬನ್ನಿ ಬನ್ನಿ ಎಲ್ಲ ಕುತ್ಕೊಳ್ಳಿ. ಸಾಂಬಾರ್ ನೋಡಿ ಗೈಸ್, ನಮ್ಮ ಹುಡುಗರು ಟೊಮೊಟೊ ಗೊಜ್ಜು ಮಾಡೋಕೆ ಹೋಗಿ ಟೊಮೊಟೊ ಸಾಂಬಾರು ಮಾಡ್ಬಿಟ್ಟವ್ರೆ. ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದೀವಿ. ಫೈನಲಿ ಆಗಿದೆ ಅಂತ ನಾನು ಅನ್ಕೊಂಡು ಬನ್ನಿ ತಿನ್ಬಿಟ್ಟು ನನಗೂ ಮಡಗ್ದಂಗೆ ತಿನ್ಕೊಂಡು. ನಮ್ಮ ಚಿಕ್ಕಮ್ಮನ ಮಗಳು ನೋಡಿ ಹೆಂಗ್ ತಿಂತಾವಳೆ. ಸಾನ್ವಿ ಇವನು ನೋಡಿ, ಇವನು ಗಾಯ್ಸ್ ಫೈನಲಿ ತಿಂದಾಯ್ತು ಎಲ್ರದೂ. ಗಾಯ್ಸ್ ಫೈನಲಿ ಎಲ್ಲ ಮುಗೀತು. ಸೊ ಎಲ್ಲ ಎತ್ತಿಡ್ತಾ ಇದ್ದೀವಿ. ಈಗ ಪಾತ್ರೆ ತೊಳಿಬೇಕು. ಸೊ ಅದನ್ನೂ ಹಾಕಿಟ್ಟಿದ್ದೀವಿ. ಈಗ ಪಾತ್ರೆ ಒಂದು ತೊಳೆದು ಎಲ್ಲ ನೀಟಾಗಿ. ಏನ್ರಿ ಹೌದು, ಅದು ತೊಳಿಬೇಕು, ವಾಶ್ ಮಾಡಬೇಕು. ಅದಲ್ಲೇ ಮಡ್ಚ್ಕೊಂಡು ಹೋಗಿಡಿ ಅಲ್ಲಿ. ನಾಳೆಗೆ ತಯಾರಿ ಮಾಡ್ಕೊತಾ ಇದ್ದೀವಿ. 30 ಡೇಸಲ್ಲಿ 1 ಡೇ ವ್ಲಾಗ್. ಇದು ಫಸ್ಟ್ ಡೇ ಆಫ್ ದ ವ್ಲಾಗ್ ಕಂಪ್ಲೀಟ್ ಆಗಿದೆ. ನಾಳೆ ಸೆಕೆಂಡ್ ಡೇ ಆಫ್ ದ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬಾಯ್ ಗಾಯ್ಸ್ ಪಾತ್ರೆ ವಾಶ್ ಮಾಡ್ತಾ ಇದ್ದೀವಿ. ತಿಂದಿದ್ದೆಲ್ಲ ಆಯಿತು. ಸೊ ಈಗ ಪಾತ್ರೆ ವಾಶ್ ಮಾಡ್ಕೊಂಡು ಕೂತಿದ್ದೀವಿ. ಇದಂತೂ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತೆ. ಒಲೆಯಲ್ಲಿ ಅಡುಗೆ ಮಾಡಿದ್ದು. ಸೊ ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತೆ. ಅದನ್ನು ಉಜ್ಜಕ್ಕೆ ಸ್ವಲ್ಪ ಕಷ್ಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನವ್ಯ ಕಿರಣ್ ವ್ಲಾಗ್ಸ್. ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಈ ವ್ಲಾಗ್ದೇನು ಉದ್ದೇಶ ಅಂತ ಅಂದರೆ, 1 ಮಂತ್ ಇರ್ತಾರಲ್ಲ ನಮ್ಮ ಚಿಕ್ಕಮ್ಮ. ಸೊ ಡೈಲಿ ಒಂದೊಂದು ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡು ಒಲೆ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇವರು ಒಲೆ ಮಾಡ್ತಾ ಅವರೇ, ಅಂದರೆ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ಮಾಡಬೇಕು ಅಂತೆಲ್ಲ. ನೋಡಿ ಹಾಯ್ ಕೆಮ್ಮಣ್ಣ ಕಲಿಸ್ತವ್ರೆ. ಕಲಸಿ ಏನು ಮಾಡ್ತೀರಾ ಪ್ರೀತಮ್? ಹೆಂಗೆ ಮಾಡೋದು ಸ್ವಲ್ಪ ಹೇಳು. ಇದನ್ನು ಇಡ್ಕೆನೆಲ್ಲ ಜೋಡಿಸಿ ಅದಕ್ಕೆಲ್ಲ ಕೆಮ್ಮಣ್ಣೆಲ್ಲ ಮೆತ್ಬಿಟ್ಟು ಆಮೇಲೆ ಅದನ್ನು ಕೆಳಗಡೆ ರೌಂಡೆಲ್ಲ ಕಟ್ ಮಾಡಿ ಅದಕ್ಕೆ ತಪ್ಪಲೆನ ಶೇಪ್ ಮಾಡಿ ಮಾಡ್ತೀವಿ. ನಾವು ಮಾಡ್ತೀವಿ, ಅದು ವಿಡಿಯೋ ನೋಡ್ಕೊಳ್ಳಿ. ಹಾಯ್ ಅವಾಗ ಎಲ್ಲ ಅಲ್ಲಿ ಸರಿ. ಹಿಂಗೆಲ್ಲ ಫಿನಿಶಿಂಗ್. ಗಾಯ್ಸ್ ನಾವು ಈ ಒಲೆ ಮಾಡೋಕ್ಕೆ ಈವ್ನಿಂಗಲ್ಲಿ ಏನಂತ ಅಂದರೆ ಒಂದು 5:30 ಆಗಿದೆ ಆಲ್ರೆಡಿ ಈವ್ನಿಂಗು. ಇವಾಗ ಇದು ಮಾಡಿದ್ರೆ ನಾವು ಬೆಳಗ್ಗೆ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಈ ನೆಕ್ಸ್ಟ್ ಒಲೆ ಕರೆಕ್ಟಾಗಿ ಫಿಟ್ಟಾಗಿರುತ್ತೆ ಅಂತ. ಯಾಕಂದರೆ ಇವತ್ತು ನೋಡಿದ್ರಲ್ಲ, ಸ್ವಲ್ಪ ಒಲೆ ಕರೆಕ್ಟಾಗಿರಲಿಲ್ಲ, ಹೊಗೆ ಮಕ್ಕಕ್ಕೆ ಬರೋದು ಅದೆಲ್ಲ ಆಗ್ತಾಯಿತ್ತು. ಇವಾಗ ಕರೆಕ್ಟಾಗಿ ಒಲೆ ಪಕ್ಕ ಮಾಡ್ಕೊಂಡು ಮಾಡಿದ್ದೀವಿ. ಇವಾಗ ಮಾಡಿ ನಾಳೆ ಅಷ್ಟರಲ್ಲಿ ನಾವು ನೆಕ್ಸ್ಟು ವ್ಲಾಗ್ ಮಾಡೋ ಅಷ್ಟರಲ್ಲಿ ಈ ಒಲೆ ಎಲ್ಲ ಕರೆಕ್ಟಾಗಿ ಡ್ರೈ ಆಗಿ ಕರೆಕ್ಟಾಗಿ ಇದಾಗಿರುತ್ತೆ. ಈಗ ಇನ್ನೂ 80% ಆಗಿದೆ. ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಸೊ ನೀವೇನು ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು ಆ್ಯಂಡ್ ಶೇರ್ ಮಾಡಬೇಕು. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಗೈಸ್ ಇದನ್ನು ಏನು ಅಂದರೆ ಪಾತ್ರನ ಇದ್ರಿಂದ ನಮಗೆ ಫಿಟ್ಟಿಂಗ್ಸ್ ಸರಿ ಗೊತ್ತಾಗ್ತೈತೆ. ಸೊ ಅದಕ್ಕೆ ಒಂದ್ಸಲಿ ನಾವು ಫುಲ್ ಕಂಪ್ಲೀಟ್ ಮಾಡಾದ್ಮೇಲೆ ಒಂದ್ಸಲಿ ಇಟ್ಟು ನೋಡಬೇಕು. ಆವಾಗ ಗೊತ್ತಾಗುತ್ತೆ ಇದು ತಪ್ಪಲೆ ಸರಿ ಕುತ್ಕೊಳ್ಳಲ್ವಾ ಅಂತ. ಸೊ ಪಾತ್ರೆನ ಕರೆಕ್ಟಾಗಿ ಇಲ್ಲಿ ಇಟ್ಟಿದ್ದೀವಿ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಐತೆ. ಈಗ ಒಂದಿಲ್ಲಿ ಆ ಕಡೆ ಇಟ್ಟರೆ ಆಗಲ್ಲ. ಸೊ ಇವಾಗ ಫಿಟ್ಟಿಂಗ್ ನೋಡಿ ಕರೆಕ್ಟಾಗಿ ಐತೆ.
ಗಾಯ್ಸ್ ಫೈನಲಿ ನಮ್ಮ ಒಲೆ ರೆಡಿ ಆಯಿತು. ಗಾಯ್ಸ್ ಫೈನಲಿ ನಮ್ಮ ಒಲೆ ಕಂಪ್ಲೀಟ್ ಆಗಿದೆ. ಈ ಒಲೆನ ನೀವು ಮಾಡಬೇಕು ಅಂದರೆ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಇದೆ, ಕಂಪ್ಲೀಟ್ ವಿಡಿಯೋ ಹೇಗೆ ಮಾಡಬೇಕು ಅಂತ ಒಲೆದಿದೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಮರಿಬೇಡಿ ಲೈಕ್ ಮಾಡೋದು, ಶೇರ್ ಮಾಡೋದು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು. ಈ ಒಲೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ದಿನದಲ್ಲೂ ನಿಮಗೂ ಯೂಸ್ ಆಗುತ್ತೆ. ಸೊ ನಾಳೆಯಿಂದ ನಮ್ಮ ವ್ಲಾಗ್ಸ್ ದಿನ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಡೈಲಿ ಮಿನಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಪೋರ್ಟ್ ಮಾಡಿ ಪ್ಲೀಸ್. ನಡಿ ಎಲ್ಲಿ ಕರ್ಕೊಂಬರ ನಡಿಯ ಓನ ಬೇಡ ಹೆಂಡತಿ ಎಂಡ ಮುಂದಕ್ಕೆ ಇರೋಕ್ಕಾಗದೆ ಟ್ರಿಕ್ಸ್ಗಳು ಇವೆಲ್ಲ ಅವಳು ಕರ್ಕೊಂಡೈತಿ ಅವಳೇ ತಾಯಮ್ಮ ರೋಡಲ್ಲಿ ಕಣ್ರಿ ತಾಯಮ್ಮ ಅಂತ ನೀನ್ ನೋಡಿದ್ರೆ ಕುಣಿದ್ ನೋಡ್ಲಿ ತಾತ ಅಂತ ಒಳಗೆ ಕುಣಿತಾವಳೆ ತಾತ ಅಂತ ನನ್ನ ಮಗಳು ಅವ್ರ ಅಪ್ಪಂಗೆ ಪೂರಿ ತಿನ್ನಿಸ್ತವಳೆ ನೋಡಿ ಗೈಸ್. ಅವ್ರ ಅಪ್ಪ ಒಬ್ಬರಿದ್ರೆ ಬೇರೆ ಯಾರು ಬೇಡ ಅವಳಿಗೆ. ನಮ್ಮ ಮಾವನ ಫೇವ್ರೆಟ್ ಸೀರಿಯಲ್ಲು ಸುವರ್ಣ. ಬಂದುತ್ತಾವಿದ್ದನು ಸುವರ್ಣ ಚಾನಲ್ ಬಿಟ್ಟು ಬಿಡೇನು ಹಾಕೇ ಇಲ್ಲ ನೋಡಿ ಗೈಸ್. ಇವತ್ತಿನ ನಮ್ಮದು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್